ರಘುನಾಥ್ ರಾವ್, ರಘುನಾಥ್ ರಾವ್ ಎಂದು ಯಾರೋ ಕೂಗಿದ ಸದ್ದು ಕೇಳಿ ರಘುನಾಥ್ ರಾವ್ ಹಿಂತಿರುಗಿ ನೋಡಿದರು. ನರ್ಸ್ ಅವರ ಬಳಿ ಬಂದು, ನಿಮ್ಮ ಮಗಳು ನಿಮಗೆ ಈ ಲೆಟರ್ ಕೊಟ್ಟಿದ್ದಾರೆ ಎಂದಷ್ಟೇ ಹೇಳಿ ಹೊರಟು ಹೋದಳು. ಕಳೆದ 20 ದಿನಗಳಿಂದ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸ್ತಾ ಇರುವ ತಮ್ಮ ಮಗಳು ನಂದಿನಿ ಬದುಕಿ ಉಳಿಯುವ ಬಗ್ಗೆ ಸಂದೇಹವಿದೆ ಎಂದು ಡಾಕ್ಟರ್ 3 ದಿನಗಳ ಮೊದಲೇ ತಿಳಿಸಿಯಾಗಿತ್ತು. ಆದರೂ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಚಿಕ್ಕ ಭರವಸೆ. ಯಾಕಂದರೆ ಇವತ್ತು ನಂದಿನಿ ಕಣ್ಣು ಬಿಟ್ಟು ಒಮ್ಮೆ ಅವರನ್ನು ನೋಡಿದ್ದಾಳೆ. ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡಿದ್ದ ಮಗಳು ಪತ್ರದಲ್ಲಿ ಏನು ಬರೆದಿದ್ದಾಳೆ ಎಂದು ನೋಡುವ ತವಕದಿಂದ ಪತ್ರ ಬಿಡಿಸಿ ಓದಿದರು. ನಡುಗುವ ಕೈಗಳಿಂದ ಬರೆಯುವ ಸಾಹಸ ಮಾಡಿರಬಹುದೆಂದು ಅಸ್ಪಷ್ಟ ಅಕ್ಷರಗಳನ್ನು ನೋಡಿದ್ರೇನೆ ತಿಳಿತಾಯಿತು. ಆದರೂ ಓದಲು ಪ್ರಯತ್ನಿಸಿದರು. ನೆಮ್ಮದಿಯಿಂದ ಸಾಯೋದಕ್ಕಾದರೂ ಬಿಡಿ. ಅವಳು ಬರೆದದ್ದು ಇಷ್ಟೇ. ರಾಯರ ಕಣ್ಣು ಮಂಜಾಯಿತು. ಮಗಳು ಮಲಗಿದ್ದ ಕೋಣೆಯ ಕಡೆ ಅವಸರದಲ್ಲಿ ಹೆಜ್ಜೆ ಹಾಕಿದರು. ಅಷ್ಟರಲ್ಲಿ ಡಾಕ್ಟರ್ ಡಾಕ್ಟರ್ ಎಂದು ಬೊಬ್ಬೆ ಹೊಡೆಯುತ್ತಾ ನರ್ಸ್ ಅದೇ ಕೋಣೆಯಿಂದ ಹೊರಗೆ ಓಡಿ ಬರುವುದು ಕಂಡಿತು. ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ಬಂದು ನಂದಿನಿಯನ್ನು ಪರೀಕ್ಷಿಸಲು ಕೋಣೆಯೊಳಗೆ ಹೋದರು. ರಾಯರು ಅವರ ಹಿಂದೆಯೇ ಹೋದರು. ನಂದಿನಿಯನ್ನು ಪರೀಕ್ಷಿಸಿದ ಡಾಕ್ಟರ್, ಶಿ ಈಸ್ ನೋ ಮೋರ್ ಎಂದು ಡಾಕ್ಟರ್ ಅಂದಾಗ ರಘುನಾಥ್ ರಾಯರು ನಂದಿನಿ ಎಂದು ಜೋರಾಗಿ ಕಿರುಚಿದ್ರು. ಏನಾಯಿತು ಯಜಮಾನ್ರೆ ಎಂದು ಸೋಮಯ್ಯ ಕೇಳಿದ. ಮಂಚದಿಂದ ದಡಕ್ಕನೆ ಎದ್ದು ಕುಳಿತ ರಾಯರಿಗೆ ಸೋಮಯ್ಯ ಒಂದು ಗ್ಲಾಸ್ ನೀರು ಕೊಟ್ಟು, ಏನಾಯಿತು ಯಜಮಾನ್ರೆ, ಪುನಃ ಅದೇ ಆಸ್ಪತ್ರೆಯ ಕನಸು ಕಂಡೀರಾ? ಸ್ವಲ್ಪ ನೀರು ಕುಡಿಯಿರಿ ಎಂದ. ನೀರು ಕುಡಿದು ಸಾವರಿಸಿಕೊಂಡ ರಾಯರು ಹಾಸಿಗೆಯಿಂದ ಎದ್ದು ಈಸಿ ಚೇರ್ ಮೇಲೆ ಕುಳಿತು ಹಾಗೆಯೇ ಕಣ್ಮುಚ್ಚಿಕೊಂಡ್ರು. ಸುಮಾರು 30 ವರ್ಷಗಳ ಹಿಂದೆ ನಡೆದಿದ್ದ ಕೆಲವು ಘಟನೆಗಳು ಆಗಾಗ ಕನಸಿನಲ್ಲಿ ಬಂದು ಅವರ ನಿದ್ದೆ, ನೆಮ್ಮದಿ ಮತ್ತು ಆರೋಗ್ಯವನ್ನು ಹದಗೆಡಿಸಿದ್ದವು. ರಘುನಾಥ್ ರಾಯರು ಮಲ್ಲಿಗೆ ಹಿತ್ಲು ಎಂಬ ಊರಿನ ಹೆಸರಾಂತ ಶ್ರೀಮಂತ ವ್ಯಕ್ತಿ. ಆ ಊರಿನ ಯಜಮಾನ ಎಂದೇ ಹೇಳಬಹುದು. ಯಾಕಂದರೆ ಅವರು ಬಹುದೊಡ್ಡ ಆಸ್ತಿ ಮತ್ತು ಅಂತಸ್ತನ್ನು ಹೊಂದಿದ್ದವರು ಮಾತ್ರ ಅಲ್ಲ, ಊರಿನ ಎಲ್ಲ ವ್ಯಾಜ್ಯಗಳನ್ನು ಬಗೆಹರಿಸುತ್ತಾ ಇದ್ದದ್ದು ಅವರೇ. ನ್ಯಾಯ ತೀರ್ಮಾನ ಮಾಡಿ ಅವರು ನೀಡಿದ ತೀರ್ಪು ಅಂತಿಮ. ಅದನ್ನು ಯಾರೂ ವಿರೋಧಿಸ್ತಾ ಇರಲಿಲ್ಲ. ಅವರದ್ದು ಅವಿಭಕ್ತ ಕುಟುಂಬ. ಅಣ್ಣ, ತಮ್ಮಂದಿರು, ಅವರ ಹೆಂಡತಿಯರು ಮತ್ತು ಮಕ್ಕಳು ಎಲ್ಲರೂ ಒಟ್ಟಿಗೆ ಒಂದೇ ಸೂರಿನಡಿ ಇರ್ತಾ ಇದ್ದದ್ದು. ಆ ಮನೆ ಮಲ್ಲಿಗೆ ಅರಮನೆ ಎಂದೇ ಹೆಸರುವಾಸಿಯಾಗಿತ್ತು. ರಘುನಾಥ್ ರಾಯರಿಗೆ 2 ಗಂಡು ಮಕ್ಕಳು. ಎಲ್ಲೆಡೆ ಹರಕೆ ಹೊತ್ತ ಮೇಲೆ ಹುಟ್ಟಿದ ಹೆಣ್ಣು ಮಗುವೆ ನಂದಿನಿ. ಗಂಡು ಮಕ್ಕಳಿಬ್ಬರಿಗೂ ಮದುವೆಯಾಗಿತ್ತು. ನಂದಿನಿ ಅಪ್ರತಿಮ ಸುಂದರಿ ಅಲ್ಲದಿದ್ದರೂ ಅವಳ ಸುಂದರ ಮೈಮಾಟಕ್ಕೆ ಹುಡುಗರು ಮಾರು ಹೋಗ್ತಾ ಇದ್ರು. ಪಕ್ಕದ ಊರಿನ ಗುಲಾಬಿ ಹಿತ್ಲಿನ ಯುವಕ ನಂದೀಶ, ನಂದಿನಿಯ ಚಿಕ್ಕಪ್ಪನ ಮಗ ಚಂದ್ರಕಾಂತನ ಆತ್ಮೀಯ ಗೆಳೆಯ. ಅವರಿಬ್ಬರು ಬಾಲ್ಯ ಸ್ನೇಹಿತರು. ಪ್ರತಿದಿನ ಒಬ್ಬರನ್ನೊಬ್ಬರು ಭೇಟಿಯಾಗದೆ ಇರ್ತಾ ಇರಲಿಲ್ಲ. ನಂದೀಶನ ಮನೆಯವರು ಸಿರಿವಂತರಲ್ಲ. ನಂದೀಶನ ತಂದೆ ಮಲ್ಲಿಗೆ ಹಿತ್ಲಿನ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು. ಆ ದೇವಸ್ಥಾನದ ಮೋಖ್ಯಸ್ಥರರು ಬೇರೆ ಯಾರೂ ಅಲ್ಲ, ರಘುನಾಥ್ ರಾಯರೇ. ನಂದೀಶ PUC ಕಲಿತು ಮುಂದಕ್ಕೆ ವಿದ್ಯಾಭ್ಯಾಸ ಮಾಡಲಿಲ್ಲ. ಕಾರಣ ಮನೆಯಲ್ಲಿ ಬಡತನ. ತಂಗಿಯರಿಬ್ಬರನ್ನು ಓದಿಸಬೇಕಿತ್ತು. ನಂದೀಶ್ ಆಟೋ ರಿಕ್ಷಾ ಓಡಿಸಿ ಹಣ ಸಂಪಾದನೆ ಮಾಡತೊಡಗಿದ. ಆ ಕಾಲದಲ್ಲಿ ಆ ಊರಿನಲ್ಲಿ ನಂದೀಶನೊಬ್ಬನದ್ದೇ ಆಟೋ ಇದ್ದದ್ದು. ಆದ್ದರಿಂದ ಅವನಿಗೆ ಒಳ್ಳೆಯ ಲಾಭ ಆಯಿತು. ಮಲ್ಲಿಗೆ ಮನೆಯವರಿಗೆ ಎಲ್ಲಿಗೆ ಹೋಗಬೇಕು ಅಂತ ಇದ್ದರೂ ನಂದೀಶ ತನ್ನ ಗಾಡಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದ. ನಂದೀಶ ಸುರದ್ರೂಪಿ, ಬೆಳ್ಳಗಿನ ಮುಖ, ಚಿಗುರು ಮೀಸೆ, ಗಟ್ಟಿಮುಟ್ಟಾದ ದೇಹ. ಆಗಷ್ಟೇ 18ಕ್ಕೆ ಪಾದಾರ್ಪಣೆ ಮಾಡಿದ್ದ ನಂದಿನಿ ಪ್ರತಿದಿನ ಮನೆಗೆ ಬರ್ತಾ ಇದ್ದ ನಂದೀಶನಿಗೆ ಮನಸೋತ್ಲು. ಚಂದ್ರಕಾಂತನೊಂದಿಗೆ ಊಟ ತಿಂಡಿ ಎಂದು ಬಹಳ ಹೊತ್ತು ನಂದೀಶ ಮಲ್ಲಿಗೆ ಅರಮನೆಯಲ್ಲಿ ಇರ್ತಾ ಇದ್ದ. ನಂದಿನಿ ಮತ್ತು ನಂದೀಶರಿಬ್ಬರ ಮಧ್ಯೆ ಸ್ನೇಹಾಂಕುರಗೊಂಡು ಅದು ಬರೇ ಸ್ನೇಹ ಅಲ್ಲ, ಪ್ರೀತಿ ಎಂಬುದಾಗಿ ಅವರು ಅರಿತುಕೊಳ್ಳಲು ತುಂಬ ಸಮಯ ಬೇಕಾಗಲಿಲ್ಲ. ದಿನೇ ದಿನೇ ಅವರಿಬ್ಬರ ಮಧ್ಯೆ ಆತ್ಮೀಯತೆ ಸಲಿಗೆ ಹೆಚ್ಚಿತು. ಮನೆಯವರಿಗೆ ತಿಳಿಯದಂತೆ ನಂದಿನಿ ಕದ್ದು ಮುಚ್ಚಿ ನಂದೀಶನ ಆಟೋದಲ್ಲಿ ಅವನೊಂದಿಗೆ ಸುತ್ತಾಡಿಕೊಂಡು ಆಪ್ತ ಸಮಯ ಕಳೀತಾ ಇದ್ಲು. 18 ತುಂಬಿದ ಮಗಳಿಗೆ ರಾಯರು ವರಾನ್ವೇಷಣೆ ಶುರು ಮಾಡಿದರು. ಇದರಿಂದ ಹೆದರಿದ ನಂದಿನಿ ನಂದೀಶನಲ್ಲಿ ತನ್ನ ಮನೆಗೆ ಬಂದು ತಂದೆಯಲ್ಲಿ ತಮ್ಮ ಮದುವೆ ವಿಚಾರ ಮಾತನಾಡಬೇಕೆಂದು ಕೇಳಿದ್ಲು. ನಂದೀಶ ಹೆದರ್ಕೊಂಡೇ ತನ್ನ ತಂದೆಯ ಬಳಿ ವಿಷಯ ಪ್ರಸ್ತಾಪಿಸಿದ.
ಊರಿನ ಯಜಮಾನ ತನ್ನ ಮಗಳನ್ನು ಕೇವಲ ಒಬ್ಬ ಅರ್ಚಕನ ಮಗನಿಗೆ ಮದುವೆ ಮಾಡಿ ಕೊಡಲಾರ ಎಂಬ ಕಟು ಸತ್ಯದ ಅರಿವಿದ್ದರೂ ಒಬ್ಬನೇ ಮಗನ ಸಂತೋಷಕ್ಕಾಗಿ ಮಲ್ಲಿಗೆ ಅರಮನೆಗೆ ಬಂದು ರಘುನಾಥ್ ರಾಯರಲ್ಲಿ ತಮ್ಮ ಮಗಳು ನಂದಿನಿಯನ್ನು ನಂದೀಶನಿಗೆ ಮದುವೆ ಮಾಡಿಕೊಳ್ಳುವಂತೆ ನಂದೀಶನ ತಂದೆ ಕೇಳಿಕೊಂಡ್ರು. ರಘುನಾಥ್ ರಾಯರಿಗೆ ಕೋಪದಲ್ಲಿ ಪಿತ್ತ ನೆತ್ತಿಗೇರಿತು. ಯಾವ ರೀತಿಯಲ್ಲೂ ತಮಗೆ ಸರಿ ಹೋಗದ ಒಂದು ಕುಟುಂಬಕ್ಕೆ ಮಗಳನ್ನು ಮದುವೆ ಮಾಡಿಕೊಡುವುದು ತಮ್ಮ ಘನತೆ ಗೌರವಕ್ಕೆ ಕಡಿಮೆ ಎಂದುಕೊಂಡ ರಾಯರು ನಂದೀಶನ ತಂದೆಗೆ ಬಾಯಿಗೆ ಬಂದಂತೆ ಬೈದು ಅವಮಾನಗೊಳಿಸಿ ಮನೆಯಿಂದ ಹೊರಗಟ್ಟಿದರು. ಆದಷ್ಟು ಬೇಗ ಮಗಳನ್ನು ಮದುವೆ ಮಾಡಿಕೊಡಬೇಕೆಂದುಕೊಂಡ ರಾಯರು ಅವಿರತ ಪ್ರಯತ್ನ ಪಟ್ಟರೂ ನಂದಿನಿಯ ಜಾತಕಕ್ಕೆ ಕೂಡಿ ಬರುವ ಸಂಬಂಧ ಸಿಗಲೇ ಇಲ್ಲ. ನಂದಿನಿಯನ್ನು ಹೊರಗಡೆ ಹೋಗದಂತೆ ಮನೆಯಲ್ಲೇ ಕೂಡಿಟ್ರು. ನಂದೀಶ್ ಈಗ ಮಲ್ಲಿಗೆ ಅರಮನೆಗೆ ಬರುವಂತೆಯೂ ಇರಲಿಲ್ಲ. ನಂದಿನಿಯ ಪ್ರೀತಿ, ಅವಳ ನೆನಪು, ಅಗಲಿಕೆ ಅವನ ನೆಮ್ಮದಿ ಕೆಡಿಸಿ ಅವನು ಮಾನಸಿಕವಾಗಿ ಕುಂದಿ ಹೋದ. ಅವನ ಆರೋಗ್ಯದಲ್ಲಿ ವಿಪರೀತ ಎಡವಟ್ಟು ಕಂಡ ಅವನ ಹೆತ್ತವರು ಅವನನ್ನು ಆಸ್ಪತ್ರೆಗೆ ಸೇರಿಸಿದರು. ಆದರೆ ಅವನ ದೇಹ ಯಾವುದೇ ಔಷಧಿಗೂ ಸ್ಪಂದಿಸಲಿಲ್ಲ. ಮರಣಶಯ್ಯೆಯಲ್ಲಿದ್ದ ಮಗ ತಾನು ಸಾಯುವ ಮುನ್ನ ಒಂದೇ ಒಂದು ಸಲ ನಂದಿನಿಯ ಮುಖವನ್ನು ಕಣ್ತುಂಬ ನೋಡಿ ಸಾಯಬೇಕು ಎಂಬ ಅಂತಿಮ ಕೋರಿಕೆಯನ್ನು ತನ್ನ ಅಮ್ಮನ ಮುಂದಿಟ್ಟ. ಅವನ ತಾಯಿ ಮಲ್ಲಿಗೆ ಮನೆಯ ಅಂಗಳಕ್ಕೆ ಬಂದು ಮಗನ ಅಂತಿಮ ಕೋರಿಕೆಯನ್ನು ನೆರವೇರಿಸಲು ಒಂದೇ ಒಂದು ಸಲ ನಂದಿನಿಯನ್ನು ಆಸ್ಪತ್ರೆಗೆ ಕಳುಹಿಸಿಕೊಡಬೇಕಾಗಿ ಬಿಕ್ಕಿ ಬಿಕ್ಕಿ ಹತ್ತು ಅಂಗಲಾಚಿ ಬೇಡಿದರೂ ರಘುನಾಥ್ ರಾಯರ ಮನಸ್ಸು ಕರಗಲಿಲ್ಲ. ಇದೆಲ್ಲವನ್ನು ಮೇಲಿನ ಮಹಡಿಯ ಕೋಣೆಯ ಕಿಟಕಿಯಿಂದ ಗಮನಿಸ್ತಾ ಇದ್ದ ನಂದಿನಿ ವಿಲವಿಲ ಒತ್ತಾಡಿದ್ಲು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನಂದೀಶ್ ಸಾಯ್ತಾ ಇದ್ದಾನೆ ಎಂದು ಗೊತ್ತಾದಾಗ ಅವಳಿಗೆ ತಾನು ನಿಂತ ನೆಲ ಒಮ್ಮೆ ಬಾಯಿ ಬಿಡಬಾರ್ದೆ ಎಂದು ಅನಿಸಿತು. ನಂದೀಶನ ತಾಯಿ ಅಸಹಾಯಕರಾಗಿ ಅಳುತ್ತಲೇ ಹಿಂತಿರುಗಿ ಹೋದರು. ಮರುದಿನವೇ ನಂದೀಶನ ಸಾವಿನ ಸುದ್ದಿ ಮಲ್ಲಿಗೆ ಅರಮನೆಗೂ ತಲುಪಿತ್ತು. ನಂದೀಶನ ಸಾವು ನಂದಿನಿಯ ಬದುಕುವ ಉತ್ಸಾಹವನ್ನೇ ಸಾಯಿಸಿತು. ಅವಳು ಜೀವಂತ ಗೊಂಬೆಯಂತೆ ಯಾರಲ್ಲಿಯೂ ಮಾತನಾಡದೆ ತನ್ನ ಸಂಕಟ ಹೇಳಿಕೊಳ್ಳಲಾಗದೆ ಮರುಗಿದ್ಲು. ಕೆಲವೇ ತಿಂಗಳುಗಳಲ್ಲಿ ರಾಯಚೂರಿನ ಹೆಸರಾಂತ ಶ್ರೀಮಂತ ಮನೆತನದ ಹುಡುಗನ ಜೊತೆ ನಂದಿನಿಯ ಮದುವೆ ನಡೆಯಿತು. ತನ್ನ ಗಂಡ ದುಶ್ಚಟಗಳ ದಾಸ ಎಂದು ತಿಳಿಯಲು ನಂದಿನಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಹೃದಯದ ತುಂಬ ನಂದೀಶನನ್ನೇ ತುಂಬಿಕೊಂಡಿದ್ದ ನಂದಿನಿಗೆ ತನ್ನ ಗಂಡನೊಂದಿಗೆ ಸಂಸಾರ ನಡೆಸೋದು ಕಷ್ಟ ಸಾಧ್ಯವಾಗಿತ್ತು. ಅವನು ಹತ್ರ ಬಂದು ಮೈ ಮುಟ್ಟಿದರೆ ಚೇಳುಗಳು ಮೈ ಮೇಲೆ ಹರಿದ ಅನುಭವ. ಆರೋಗ್ಯ ಸರಿಯಿಲ್ಲ ಎಂದು ಸುಳ್ಳು ನೆಪ ಹೇಳಿ ಗಂಡನಿಂದ ದೂರ ಇರಲು ಪ್ರಯತ್ನಿಸಿದ್ಲು. ಅವಳ ಪ್ರೀತಿಯ ರಹಸ್ಯವಾಗಿ ಉಳಿಯಲಿಲ್ಲ. ನಂದೀಶನೊಂದಿಗಿನ ತನ್ನ ಹೆಂಡತಿಯ ಪ್ರೀತಿಯ ವಿಚಾರ ತಿಳಿದು ಅವಳ ಗಂಡ ಬಹಳ ಕುಪಿತನಾದ. ತನ್ನ ಕ್ರೋಧ ಮತ್ತು ಆಕ್ರೋಶದಿಂದ ಆ ದಿನ ನಂದಿನಿ ಎಷ್ಟೇ ವಿರೋಧಿಸಿದರೂ ಅವಳ ಮೇಲೆ ಅಮಾನುಷವಾಗಿ ಬಲಾತ್ಕಾರ ಎಸಗಿದ. ಅವಳನ್ನು ಬಂಧಿಸಿ ಕೋಣೆಯಲ್ಲಿಟ್ಟ. ಇದಕ್ಕೆ ಅತ್ತೆ ಅನ್ನಿಸಿಕೊಂಡವಳ ಸಹಕಾರ ಕೂಡ ಸಾಕಷ್ಟಿತ್ತು. ಊಟ ತಿಂಡಿ ಕೊಡಲು ಮಾತ್ರ ಕೋಣೆಯ ಬಾಗಿಲು ತೆರೆಯಲಾಗ್ತಾ ಇತ್ತು. ನಂದಿನಿಯ ಗಂಡ ವಿಚಿತ್ರ ಹಿಂಸೆ ಕೊಟ್ಟು ಅವಳ ಮೇಲೆ ಅತ್ಯಾಚಾರ ಎಸಗ್ತಾ ಇದ್ದ. ಅವಳ ನೆರಳಾಟ ಚೀರಾಟ ಯಾರಿಗೂ ಕೇಳಿಸಲೇ ಇಲ್ಲ. ನಂದಿನಿ ಗರ್ಭಿಣಿಯಾದ್ಲು. ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲೆ ಅವಳನ್ನು ನೋಡಲೇ ಇಲ್ಲ. ತುಂಬ ಸಮಯ ಆಯಿತು ಎಂದ್ಕೊಂಡು ನಂದಿನಿಯ ತಾಯಿ, ಅವಳ ಅಣ್ಣ ಚಂದ್ರಕಾಂತ ಮತ್ತು ಅತ್ತಿಗೆ ಸುಧಾ ನಂದಿನಿಯ ಮನೆಗೆ ಹೋದರು. ಅವಳ ಅವಸ್ಥೆಯನ್ನು ನೋಡಿ ಗಾಬರಿಗೊಂಡ್ರು. ನಂದಿನಿ ಮಾತೆ ಮರೆತಂತಿದ್ದಳು. ಗರ್ಭಿಣಿಯಾಗಿ ಬಹುಶಃ ಭಯಕ್ಕೆ ಸಂಕಟದಿಂದ ಮಗಳು ಸುಸ್ತಾಗಿ ಹೋಗಿರಬಹುದೆಂದು ಕಲ್ಪಿಸಿಕೊಂಡು ನಂದಿನಿಯನ್ನು ಸ್ವಲ್ಪ ಸಮಯ ತಾವು ನೋಡಿಕೊಳ್ಳುವುದಾಗಿ ಹೇಳಿ ಮಲ್ಲಿಗೆ ಅರಮನೆಗೆ ಕರೆದುಕೊಂಡು ಬಂದರು. ಮಲ್ಲಿಗೆ ಅರಮನೆಗೆ ಬಂದ ನಂದಿನಿ ಮೌನಗೌರಿಯಾಗಿ ಬಿಟ್ಟಿದ್ದಳು. ಅವಳ ಅತ್ತಿಗೆ ಸುಧಾ ಅದೇ ಊರಿನ ಹುಡುಗಿ, ನಂದಿನಿಯ ಆಪ್ತ ಗೆಳತಿ ಕೂಡ. ಸುಧಾ ನಂದಿನಿಯನ್ನು ಒತ್ತಾಯ ಮಾಡಿ ಮಾತನಾಡಿಸಿದಾಗ ನಂದಿನಿ ಅತ್ತಿಗೆಯ ಬಳಿ ಎಲ್ಲ ವಿಷಯ ಹೇಳಿಕೊಂಡು ಅತ್ತಳು. ಕೆಲವೇ ದಿನಗಳಲ್ಲಿ ನಂದಿನಿಯ ಆರೋಗ್ಯ ಬಹಳವಾಗಿ ಕೆಟ್ಟಿತ್ತು. ಶಕ್ತಿಹೀನಳಾಗಿ ಬಳಲಿದ್ದ ಮಗಳನ್ನು ರಾಯರು ಆಸ್ಪತ್ರೆಗೆ ಸೇರಿಸಿದರು. ಅವಳ ಸ್ಥಿತಿ ಸುಧಾರಿಸಿಕೊಳ್ಳಿಲ್ಲ. ಬದುಕಿ ಉಳಿಯುವ ಆಸಕ್ತಿಯನ್ನೇ ಕಳೆದುಕೊಂಡಿದ್ದ ನಂದಿನಿ ವೈದ್ಯರ ಚಿಕಿತ್ಸೆಗೆ ಎಳ್ಳಷ್ಟು ಸ್ಪಂದಿಸಲಿಲ್ಲ. ಗಂಡನ ಮನೆಯವರಿಗೆ ವಿಷಯ ತಿಳಿಸಿದರೂ ಅವರು ಯಾರೂ ಬರಲಿಲ್ಲ. ಕೊನೆಗೆ ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡ ನಂದಿನಿ ಕೊನೆಯ ಉಸಿರೆಳೆದಳು. ಕಾಕತಾಳೀಯವೇನೋ ಎಂಬಂತೆ ನಂದೀಶ ತೀರ್ಕೊಂಡ ಏಪ್ರಿಲ್ 28ನೇ ದಿನದಂದೇ ಮರುವರ್ಷ ನಂದಿನಿ ಕೂಡ ತೀರ್ಕೊಂಡ್ಳು. ಬಹುಶಃ ಅಷ್ಟು ದಿನ ಅವಳು ಉಸಿರು ನಿಲ್ಲದಂತೆ ಬಿಗಿ ಹಿಡಿದು ಕುಳಿತಿದ್ಲೇನು. ಅವಳ ಉತ್ತರ ಕ್ರಿಯೆ ಮುಗಿಯಿತು. ಒಂದು ದಿನ ಸುಧಾ ರಘುನಾಥ್ ರಾಯರ ಬಳಿ ಬಂದು, ಮಾವ, ಇದು ನಿಮಗಾಗಿ ನಂದಿನಿ ಬರೆದ ಪತ್ರ.
ಅವಳಿಲ್ಲದಾಗ ಈ ಪತ್ರವನ್ನು ನಾನು ನಿಮಗೆ ಕೊಡಬೇಕು ಎಂದು ಹೇಳಿದ್ದಳು ಎಂದು ಹೇಳಿ ಪತ್ರವನ್ನು ಕೊಟ್ಟು ತನ್ನ ಕಣ್ಣೊರೆಸಿಕೊಂಡು ಹೊರ ನಡೆದ್ಲು. ತೀರ್ಥರೂಪರಲ್ಲಿ ನಿಮ್ಮ ಮಗಳು ನಂದಿನಿ ಬೇಡುವ ಆಶೀರ್ವಾದಗಳು. ನೀವು ಈ ಪತ್ರ ಓದುವಾಗ ನಾನು ಬದುಕಿರುವುದಿಲ್ಲ. ಆದರೆ ಕೆಲವೊಂದು ವಿಷಯಗಳನ್ನು ನಾನು ನಿಮಗೆ ಹೇಳಬೇಕು. ಅದಕ್ಕಾಗಿ ಈ ಪತ್ರ ಬರಿತಾ ಇದ್ದೇನೆ. ನನಗೆ ಯಾವುದೇ ಕೊರತೆ ಬಾರದಂತೆ ನನ್ನ ಬೆಳೆಸಿದ್ದೀರಿ. ಬೇಕಂದದ್ದೆಲ್ಲ ಕೇಳುವ ಮೊದಲೇ ಕೊಡ್ತಾ ಇದ್ರಿ. ಆದರೆ ಜೀವನದ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಕೊಡಲೇ ಇಲ್ಲ. ಮುಂದಕ್ಕೆ ಓದುವ ಆಸೆ ಇದ್ದರೂ ಹೈಸ್ಕೂಲ್ ಓದು ಮುಗಿಸಿದ ಮೇಲೆ ನನ್ನನ್ನು ಕಾಲೇಜ್ಗೆ ಸೇರಿಸಲಿಲ್ಲ. ನನ್ನ ಓದನ್ನು ಅಲ್ಲಿಗೆ ಕೊನೆಗೊಳಿಸಿದ್ರಿ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ ಹುಡುಗ ನಿಮ್ಮ ಅಂತಸ್ತಿಗೆ ಸರಿ ಹೊಂದುವುದಿಲ್ಲ ಎಂದು ಬೇಡ ಎಂದ್ರೆ. ಶ್ರೀಮಂತ ಹುಡುಗನಿಗೆ ಕೊಟ್ಟು ನನ್ನ ಮದುವೆಯೂ ಮಾಡಿದರೆ. ನನ್ನ ಗಂಡ ಅನಿಸಿಕೊಂಡವನಿಗೆ ತನ್ನ ಹೆಂಡತಿಗೆ ಹೊಸ ಮನೆ, ಹೊಸ ಸಂಬಂಧಗಳಿಗೆ ಹೊಂದಿಕೊಳ್ಳುವುದು ಕಷ್ಟವಾಗಬಹುದೆಂದು ಸಾಮಾನ್ಯ ಜ್ಞಾನವೂ ಇರಲಿಲ್ಲ. ನನ್ನ ದುರದೃಷ್ಟಕ್ಕೆ ನಂದೀಶನೊಂದಿಗಿದ್ದ ನನ್ನ ಪ್ರೀತಿಯ ವಿಷಯ ತಿಳಿದ ಅವನು ಸಿಟ್ಟು ಮತ್ತು ಆಕ್ರೋಶದಿಂದ ಕೋಣೆಯಲ್ಲಿ ನನ್ನನ್ನು ಪ್ರಾಣಿಯಂತೆ ಕೂಡಿಟ್ಟು ಪ್ರತಿದಿನ ರಾಕ್ಷಸನಂತೆ ನುಗ್ಗಿ ನನ್ನ ಮೇಲೆ ಬಲಾತ್ಕಾರ ಎಸಗುತ್ತಿದ್ದ. ಇವೆಲ್ಲದರಿಂದ ನೊಂದು ಸೋತು ಹೈರಾಣನಾದ ನಾನು ಬದುಕುವ ಆಸೆ ಇಲ್ಲದೆ ಪ್ರತಿ ಕ್ಷಣ ಸಾಯ್ತಾ ಇದೆ. ಅಂದು ನಂದೀಶನ ತಾಯಿ ಬಂದು ಸಾಯ್ತಾ ಇರುವ ತನ್ನ ಮಗನಿಗೆ ಒಮ್ಮೆ ನಿಮ್ಮ ಮಗಳ ಮುಖ ತೋರಿಸಬೇಕೆಂದು ಗೋಗರೆದಾಗ ಎಷ್ಟು ನಿರ್ದಾಕ್ಷಿಣ್ಯವಾಗಿ ಇಲ್ಲ ಎಂದು ಹೇಳಿ ಕಳುಹಿಸಿದ್ರಿ. ಅಪ್ಪ, ಹೇಗೂ ಅವನು ಸಾಯುವವನು. ಅವನಿಂದ ನನಗೂ ನಿಮಗೂ ಯಾವ ತೊಂದರೆಯೂ ಇಲ್ಲ ಎಂದು ಗೊತ್ತಿದ್ದರೂ ನೀವು ಅಮಾನವೀಯತೆಯನ್ನು ಮೆರೆದ್ರಿ. ಊರಿನಲ್ಲಿ ಏನೇ ಜಗಳ ಕಲಹಗಳಾದರೂ ಒಬ್ಬ ಯಜಮಾನನಾಗಿ ನ್ಯಾಯ ತೀರ್ಮಾನ ಮಾಡಿ ಸರಿಯಾದ ತೀರ್ಪು ನೀಡಲು ಬದ್ಧರಾಗಿರುವ ನೀವು ನಿಮ್ಮ ಮಗಳ ಜೀವನದಲ್ಲಿ ನಡೆದ ಅನ್ಯಾಯಕ್ಕೆ ಏನು ಹೇಳುವಿರಿ? ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಎಲ್ಲರಿಗೂ ಆದರ್ಶಪ್ರಾಯರಾಗಿ ಇರಬೇಕಿದ್ದ ನೀವು ಅಂದು ನಂದೀಶನ ತಾಯಿಯ ಜೊತೆ ಎಷ್ಟು ಕೀಳಾಗಿ ನಡೆದುಕೊಂಡ್ರಿ. ಪ್ರತಿ ಕ್ಷಣ ನರಕಯಾತನೆ ಅನುಭವಿಸ್ತಾ ಇರುವ ನನ್ನಲ್ಲಿ ಅದೆಷ್ಟೋ ಪ್ರಶ್ನೆಗಳಿವೆ. ಒಂದಕ್ಕೂ ಉತ್ತರ ಇಲ್ಲ. ಒಂದು ಹೆಣ್ಣಾಗಿ ಹುಟ್ಟಿದ್ದೆ ನನ್ನ ತಪ್ಪೆ. ಸಾಯದೆ ನನ್ನ ಜೊತೆಗಿದ್ದು ಬದುಕಬೇಕಾಗಿದ್ದ ಹುಡುಗನನ್ನು ಜೀವನ ಸಂಗಾತಿಯಾಗಿ ಆರಿಸಿಕೊಳ್ಳುವ ಹಕ್ಕು ನನಗಿಲ್ವೇ? ಯಾಕಿಲ್ಲ? ಅಂದು ಸಾಯ್ತಾ ಇದ್ದ ನಂದೀಶನಿಗೆ ನನ್ನ ಮುಖವನ್ನು ತೋರಿಸ್ತಾ ಇದ್ದಲ್ಲಿ ಅವನು ನೆಮ್ಮದಿಯಾಗಿ ಪ್ರಾಣ ಬಿಡ್ತಾ ಇದ್ನೋ ಏನೋ. ಆದರೆ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಯಾಕೆ? ಅದರಿಂದ ನೀವು ಸಾಧಿಸಿದ್ದಾದರೂ ಏನು? ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲು ಬಯಸಿದ್ರೂ ನೀವು ಈ ಪತ್ರ ಓದುವಾಗ ನಾನು ಬದುಕಿರುವುದಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಮಲ್ಲಿಗೆ ಅರಮನೆಯ ಮಗಳ ಜೊತೆ ನಡೆದ ಈ ತಪ್ಪು ಅನ್ಯಾಯ ಮಲ್ಲಿಗೆ ಹಿತ್ಲಿನ ಯಾವುದೇ ಹೆಣ್ಣು ಮಗಳ ಜೊತೆ ನಡೀಬಾರ್ದು ಅನ್ನೋದೇ ನನ್ನ ಆಸೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ಹೆಣ್ಣು ಜನ್ಮ ಬೇಡ. ಒಂದು ವೇಳೆ ಹೆಣ್ಣಾಗಿ ಹುಟ್ಟಿದರೆ ನಂದೀಶನೇ ನನ್ನ ಗಂಡನಾಗಿ ಸಿಗಲಿ ಎನ್ನುವುದೇ ನನ್ನ ಕನಸು, ಆಸೆ. ನಿಮಗೆ ನನ್ನ ಕೊನೆಯ ನಮಸ್ಕಾರ. ಇಂತಿ ನಿಮ್ಮ ಪ್ರೀತಿಯ ನಂದಿನಿ. ಇದು ಸುಮಾರು 30 ವರ್ಷಗಳ ಹಿಂದೆ ಮಲ್ಲಿಗೆ ಅರಮನೆಯಲ್ಲಿ ನಡೆದ ದುರಂತ. ಆ ಘಟನೆಯ ನಂತರ ರಘುರಾಮರಾಯರು ಯಾವುದೇ ಶುಭ ಸಮಾರಂಭಗಳಿಗೆ ಹೋಗಲಿಲ್ಲ. ಯಾವುದೇ ನ್ಯಾಯ ತೀರ್ಮಾನ ಮಾಡಲಿಲ್ಲ. ಮಗಳ ಸಾವು ತಮ್ಮಿಂದಲೇ ಆಗಿದೆ ಎಂಬ ಅಪರಾಧಿ ಪ್ರಜ್ಞೆಯಿಂದ ಕುಗ್ಗಿ ಹೋಗಿದ್ರು. ನಂದಿನಿಯ ಸಾವಿನ ನಂತರ ಆ ಮನೆಯಲ್ಲಿ ಚಂದ್ರಕಾಂತ ಮತ್ತು ಸುಧಾರಿಗೆ ಹುಟ್ಟಿದ ಮಗುವೆ ನಂದಿತಾ. ನಂದಿತಾ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡ್ತಾ ಇದ್ಲು. ತನ್ನ ಸಹೋದ್ಯೋಗಿಯೊಬ್ಬನನ್ನು ಪ್ರೀತಿಸ್ತಾ ಇದ್ಲು. ಹುಡುಗ ಒಳ್ಳೆಯ ಮನೆತನದವನೇ ಆದರೂ ಮಲ್ಲಿಗೆ ಅರಮನೆಯವರಷ್ಟು ಸ್ಥಿತಿವಂತನಲ್ಲ. ಮೇಲಾಗಿ ಹುಡುಗರ ಕಡೆಯವರು ಬ್ರಾಹ್ಮಣರಾದರೂ ಪಂಗಡ ಬೇರೆ. ಚಂದ್ರಕಾಂತ ಮತ್ತು ಸುಧಾರಿಗೆ ಹುಡುಗ ಇಷ್ಟ ಆಗಿದ್ದ. ಆದರೆ ರಘುನಾಥ್ ರಾಯರು ಒಪ್ಪುವರೆ? ಅಷ್ಟಲ್ಲದೆ ಮಗಳಿಂದಲೇ ಅಂತಹ ನೋವನ್ನು ಅನುಭವಿಸಿದ ಮೇಲೆ ಪುನಃ ಮೊಮ್ಮಗಳು ಕೂಡ ಹಾಗೇ ಮಾಡಿದರೆ ಆ ನೋವನ್ನು ತಡೆದುಕೊಳ್ಳುವರೆ ಎಂಬ ಭಯ. ನಂದಿನಿ ತೀರ್ಕೊಂಡ್ಮೇಲೆ ಚಂದ್ರಕಾಂತ್ ಮತ್ತು ಸುಧಾ ಅವಳ ನೆನಪಿಗಾಗಿಯೇ ತಮಗೆ ಹುಟ್ಟಿದ ಮಗುವಿಗೆ ನಂದಿತಾ ಎಂದೇ ಹೆಸರಿಟ್ಟಿದ್ದರು. ಅವಳು ಬೆಳೆದು ದೊಡ್ಡವಳಾದ ಮೇಲೆ ಮನೆಯಲ್ಲಿ ನಡೆದಿದ್ದ ಎಲ್ಲ ಸಂಗತಿಗಳನ್ನು ಕೂಡ ಅವಳಿಗೆ ತಿಳಿಸಿದ್ದರು. ನೋಡು ನಂದಿತಾ, ನಿನ್ನ ತಾತ ಇವತ್ತು ಯಾರ ಜೊತೆಯೋ ಮಾತನಾಡುವುದಿಲ್ಲ. ಇವತ್ತು ನಂದಿನಿ ಅತ್ತೆ ತೀರ್ಕೊಂಡ ದಿನ. ತಾತ ಇವತ್ತು ಅವರ ಕೋಣೆಯಿಂದ ಹೊರಗೆ ಬರುವುದಿಲ್ಲ. ನಾಳೆ ಅವರ ಜೊತೆ ಮಾತನಾಡುವಿಯಂತೆ ಎಂದು ಸುಧಾ ತಾತನ ಜೊತೆ ಮಾತನಾಡಬೇಕೆಂದು ಹಠ ಹಿಡಿದ ತನ್ನ ಮಗಳಿಗೆ ತಿಳಿ ಹೇಳಿದ್ಲು. ಆದರೆ ತಾತನ ಜೊತೆ ಮಾತನಾಡಲೇಬೇಕೆಂದು ನಿರ್ಧರಿಸಿದ್ದ ನಂದಿನಿ ಅವರ ಕೋಣೆಯೊಳಗೆ ನಿಧಾನವಾಗಿ ಹೆಜ್ಜೆ ಇಟ್ಲು. ನಂದಿನಿಯ ಭಾವಚಿತ್ರದ ಮುಂದೆ ಇದ್ದ ಈಸಿ ಚೇರ್ನಲ್ಲಿ ರಾಯರು ಕಣ್ಮುಚ್ಚಿ ಕುಳಿತಿದ್ದರು.
ನಂದಿತಾ ಅಲ್ಲಿಗೆ ಬಂದದ್ದು ಕೂಡ ಅವರಿಗೆ ತಿಳಿಯಲಿಲ್ಲ. ನಂದಿತಾ ನಂದಿನಿಯ ಭಾವಚಿತ್ರವನ್ನು ನೋಡಿದ್ಲು. ನಂದಿನಿಯ ಮುಖದಲ್ಲಿ ನಿಷ್ಕಲ್ಮಶವಾದ ಮುಗುಳ್ನಗೆಗೆ ಕಂಗಳಲ್ಲಿ 100 ವರ್ಷ ಸಂತೋಷವಾಗಿ ಬಾಳ್ಬೇಕೆಂಬ ಕನಸುಗಳಿಂದ ಕೂಡಿ ಹೊಳಪಿತ್ತು. ಅಲ್ಲೇ ಹರಿವಾಣದಲ್ಲಿದ್ದ ಪಾರಿಜಾತ ಹೂಗಳನ್ನು ತೆಗೆದುಕೊಂಡು ಭಾವಚಿತ್ರಕ್ಕಿಟ್ಟು ನಮಸ್ಕರಿಸಿದಳು. ತಾತ ಕಣ್ಣು ತೆರೆಯಲಿಲ್ಲ ಎಂಬುದನ್ನು ಗಮನಿಸಿ ನೆಲದಲ್ಲಿಯೇ ಅವರ ಕಾಲ ಬಳಿ ಕುಳಿತು ಅವರ ಕೈಗಳನ್ನು ಹಿಡಿದುಕೊಂಡು ತಾತ ಎಂದ್ಲು. ಯಾರೂ ಆ ದಿನ ಅವರ ಬಳಿ ಮಾತನಾಡುವುದಿಲ್ಲ, ಅವರೂ ಮಾತನಾಡುವುದೂ ಇಲ್ಲ. ಹೀಗಿರುವಾಗ ಕೋಣೆಗೆ ಬಂದು ಮೊಮ್ಮಗಳು ಮಾತನಾಡಿಸಿದಾಗ ಅವರಿಗೆ ಅಚ್ಚರಿಯಾಯಿತು. ಏನು ಎಂಬಂತೆ ಮೊಮ್ಮಗಳ ಮುಖ ನೋಡಿದರು. ತಾತ, ಆ ದೇವರು ಎಷ್ಟು ನಿಷ್ಠೂರವಾಗಿ ಕೆಲವರ ಹಣೆಬರ ಬರಿತಾನೆ ಅಲ್ವಾ? ನಂದಿನಿ ಅತ್ತೆಯ ವಿಷಯದಲ್ಲಿ ದೇವರು ತುಂಬ ಅನ್ಯಾಯ ಮಾಡಿದ್ದಾನೆ ಅಲ್ವಾ ತಾತ? ರಾಯರು ಮಾತನಾಡಲಿಲ್ಲ. ಅವರ ಮುಖದಲ್ಲಿ ನೋವಿನ ಎಳೆಗಳನ್ನು ಗಮನಿಸಿದ ನಂದಿತಾ, ತಾತ, ಎಲ್ಲ ದೇವರ ಆಟ, ಆ ವಿಧಿಯ ಲೀಲೆ. ನನಗೆ ನಂದಿನಿ ಅತ್ತೆಯ ಕತೆ ಸಂಪೂರ್ಣವಾಗಿ ಗೊತ್ತಿದೆ. ಅತ್ತೆಯ ಸಾವಿಗೆ ನೀವೇ ಕಾರಣ ಎಂಬ ಅಪರಾಧಿ ಪ್ರಜ್ಞೆಯಿಂದ ನೀವು ಬಳಲ್ತಾ ಇರುವುದು ನನಗೆ ಗೊತ್ತು. ಇಷ್ಟಕ್ಕೂ ನೀವು ಆ ಮದುವೆಗೆ ವಿರೋಧಿಸಿದ್ದರ ಹಿಂದೆ ಅತ್ತೆಯ ಮೇಲಿದ್ದ ಅಪಾರ ಪ್ರೀತಿ ಕಾಳಜಿಯೇ ಕಾರಣ ಅಲ್ವಾ ತಾತ? ಈ ವಂಶದ ಘನತೆ ಗೌರವವನ್ನು ಕಾಪಾಡಿಕೊಂಡು ಹೋಗುವ ಉದ್ದೇಶದಿಂದಲೇ ನೀವು ಅತ್ತೆಯ ಮದುವೆ ವಿಚಾರದಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿ ವರ್ತಿಸಿರಬಹುದು. ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ್ದ ನಂದೀಶನನ್ನು ಸಾಯುವ ಸ್ಥಿತಿಯಲ್ಲಿ ನೋಡಿದರೆ ಎಲ್ಲಿ ನಂದಿನಿ ಅತ್ತೆ ನೋವಿನಲ್ಲಿ ತತ್ತರಿಸಿ ಹೋದರು ಎಂಬ ಭಯ ಮತ್ತು ಕಾಳಜಿಯಿಂದ ನೀವು ಅತ್ತೆಗೆ ನಂದೀಶನನ್ನು ಆಸ್ಪತ್ರೆಯಲ್ಲಿ ನೋಡುವ ಅವಕಾಶ ಕೊಟ್ಟಿರಲಿಕ್ಕಿಲ್ಲ. ಹೀಗೆ ಪ್ರತಿಯೊಂದು ವಿಷಯವನ್ನು ಋಣಾತ್ಮಕ ದೃಷ್ಟಿಕೋನದಿಂದಲೂ ಧನಾತ್ಮಕ ದೃಷ್ಟಿಕೋನದಿಂದಲೂ ನಾವು ಯೋಚಿಸಬಹುದು. ಕೆಲವೊಂದು ವಿಷಯಗಳು ಘಟನೆಗಳು ನಮ್ಮ ಹತೋಟಿಗೆ ಬಾರದೆ ಕೈಮೀರಿ ಹೋಗಿಬಿಡುತ್ತವೆ. ಅದರಿಂದ ನಮಗೆ ಪಾಠ ಸಿಗುತ್ತದೆ. ನಡೆದು ಹೋದ ಘಟನೆಗೆ ಚಿಂತಿಸಿ ಕುಳಿತರೆ ಪ್ರಯೋಜನ ಇಲ್ಲ. ಅತ್ತೆಯ ಸಾವಿಗೆ ನೀವು ಸಾಕಷ್ಟು ಪ್ರಾಯಶ್ಚಿತ ಅನುಭವಿಸಿಯಾಗಿದೆ. ತಾತ, ಸಾಕು, ಇನ್ನು ನೀವು ಇರುವಷ್ಟು ಕಾಲ ನೆಮ್ಮದಿಯಿಂದ ಬಾಳಬೇಕು. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಇಂತಹ ಅನ್ಯಾಯ ನಡೀತಾ ಇರುತ್ತದೆ. ಅತ್ತೆ ಹೇಳಿದಂತೆ ಅವರಿಗಾದ ನೋವು ಇನ್ಯಾವ ಹೆಣ್ಣು ಮಕ್ಕಳಿಗೂ ಆಗುವುದು ಬೇಡ. ಈ ಮಲ್ಲಿಗೆ ಹಿತ್ತಲಿನ ಯಜಮಾನನಾಗಿ ಮಲ್ಲಿಗೆ ಹಿತ್ತಲಿನ ಯಾವುದೇ ಹೆಣ್ಣು ಮಗಳಿಗೂ ಅನ್ಯಾಯ ಆಗದಂತೆ ನೋಡಿಕೊಳ್ಳುವ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ತಾತ, ಈಗ ನೀವು ಹಿಂದಿನ ಕಹಿ ನೆನಪುಗಳನ್ನೆಲ್ಲ ಮರೆತು ಹೊಸ ವಿಚಾರಗಳನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಹೊಸ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಎಂದು ದೀರ್ಘವಾಗಿ ಮಾತನಾಡಿದ್ಲು. ಒಂದು ಕ್ಷಣ ಮಾತು ನಿಲ್ಲಿಸಿ ನಂದಿತಾ ತಾತನ ಮುಖ ನೋಡಿದ್ಲು. ಈಗ ಅವರ ಮುಖದಲ್ಲಿ ತಾನೇ ಏನನ್ನು ಸಾಧಿಸುತ್ತೇನೆ ಎಂಬಂತಹ ಆತ್ಮವಿಶ್ವಾಸ ಕಾಣ್ತಾ ಇತ್ತು. ತಾತ, ನಿಮಗೆ ಇನ್ನೊಂದು ವಿಚಾರ ಹೇಳಬೇಕಿತ್ತು. ಹೆತ್ತವರು ಯಾವತ್ತೂ ಅವರ ಮಕ್ಕಳ ಸುಖ ಸಂತೋಷದ ಬಗ್ಗೆ ಚಿಂತಿಸ್ತಾರೆ, ಇದು ಸತ್ಯ. ಅದರಲ್ಲೂ ಹೆಣ್ಣು ಮಕ್ಕಳ ಮದುವೆ ವಿಚಾರದಲ್ಲಂತೂ ಬಹಳ ಕಟ್ಟುನಿಟ್ಟು. ಪ್ರೇಮ ವಿವಾಹಕ್ಕೆ ಅವರು ಒಪ್ಪಿಗೆ ಕೊಡುವುದಿಲ್ಲ. ಪ್ರೀತಿಸಿದ ಹುಡುಗ ಮದುವೆ ಆದಮೇಲೆ ಎಲ್ಲಿ ಕೈ ಕೊಡ್ತಾನೋ ಎಂಬ ಭಯ ಹೆತ್ತವರಿಗೆ ಇದ್ದೇ ಇರುತ್ತದೆ. ಆದರೆ ಎಷ್ಟೋ ಸಲ ಗುರು ಹಿರಿಯರು ನಿಶ್ಚಯ ಮಾಡಿದ ಮದುವೆಯೇ ಮುರಿದು ಬಿದ್ದ ಸಾಕಷ್ಟು ಉದಾಹರಣೆಗಳಿವೆ. ನಮ್ಮ ನಂದಿನಿ ಅತ್ತೆಯ ದುರಂತವೇ ಇದಕ್ಕೆ ಸಾಕ್ಷಿ. ಮನೆತನ, ಜಾತಕ ಎಲ್ಲವನ್ನು ನೋಡಿ ಮದುವೆ ಮಾಡಿದರೆ, ಆದರೆ ನಂದಿನಿ ಅತ್ತೆ ಗಂಡ ರಾಕ್ಷಸನ ಕೈಯಲ್ಲಿ ಸೆಣಸಾಡಿ ಸೋತು ಹೋಗಿ ಪ್ರಾಣ ಬಿಟ್ರಲ್ಲ ತಾತ. ಗಂಡು ಹೆಣ್ಣು ಒಬ್ಬರನ್ನೊಬ್ಬರು ನೋಡಿ ಅರ್ಥ ಮಾಡಿಕೊಂಡು ಪರಸ್ಪರ ತಮ್ಮ ಬೇಕು ಬೇಡಗಳನ್ನು ಅರಿತುಕೊಂಡ ಮೇಲೆ ಮದುವೆಯಾದರೆ ಅವರ ವೈವಾಹಿಕ ಜೀವನ ಇನ್ನೂ ಸುಖಮಯವಾಗಿರುತ್ತದೆ ಎಂದು ನನ್ನ ಅನಿಸಿಕೆ. ಬೆಳೆದ ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಎಂದು ನನ್ನ ನಂಬಿಕೆ. ತಮ್ಮ ಬಾಳ ಸಂಗಾತಿಯನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಮತ್ತು ಅವಕಾಶವನ್ನು ಮಕ್ಕಳಿಗೆ ಹೆತ್ತವರು ಕೊಡಬೇಕು ಅಲ್ವೇ ತಾತ? ಇನ್ನು ಹುಡುಗ ಹುಡುಗಿಯ ಧರ್ಮಗಳೇ ಬೇರೆ ಆಗಿದ್ದಲ್ಲಿ ಸಮಾಜ ಒಪ್ಪುವುದಿಲ್ಲ ಗೊತ್ತು, ಮನೆಯಲ್ಲಿಯೂ ಒಪ್ಪುವುದಿಲ್ಲ. ಯಾಕಂದರೆ ಅವರಿಬ್ಬರ ಆಚಾರ ವಿಚಾರ ಮತ್ತು ಸಂಸ್ಕೃತಿಯಲ್ಲಿ ತುಂಬ ವ್ಯತ್ಯಾಸ ಇರುತ್ತದೆ. ಮದುವೆ ಆದಮೇಲೆ ಹೊಂದಾಣಿಕೆ ಬರುವುದು ಕಷ್ಟ ಎಂಬುದು ಗೊತ್ತು. ಆದರೆ ಪ್ರೀತಿಸಿದ ಹುಡುಗನನ್ನು ಮರೆಯಲು ಸಾಧ್ಯವೇ ಆಗದೆ, ಕೈ ಹಿಡಿದ ಗಂಡನಿಗೆ ತನ್ನ ತನುಮನವನ್ನು ಒಪ್ಪಿಸಲು ಸಾಧ್ಯವಾಗದೆ ಕೊರಗಿ ಪ್ರಾಣವನ್ನೇ ಕಳೆದುಕೊಳ್ಳುವುದಕ್ಕಿಂತ ಪ್ರೀತಿಸಿದವನನ್ನು ಮದುವೆಯಾಗುವ ಅವಕಾಶ ಕೊಡುವುದು ಒಳ್ಳೆಯದು ತಾನೆ. ಅಂತರ್ಜಾತೀಯ ವಿವಾಹ ಆಗೋದು ಸರಿ ಎಂದು ನಾನು ತೋರಿಸಿಕೊಡ್ತಾ ಇಲ್ಲ. ಅಂತರ್ಜಾತೀಯ ವಿವಾಹ ಮಾಡಿಕೊಂಡು ಸಮಾಜವನ್ನು ಎದುರಿಸುವ ಶಕ್ತಿ ಇದ್ದವರು ಮಾತ್ರ ಆ ಸಾಹಸಕ್ಕೆ ಕೈ ಹಾಕ್ತಾರೆ. ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ ಪ್ರಾಣಕ್ಕಿಂತ ಆಚಾರ ವಿಚಾರ ಮತ್ತು ಜಾತಿ ಮುಖ್ಯ ಅಲ್ಲ ಎಂಬುದು ನನ್ನ ಭಾವನೆ. ತಾತ,
ನಾನೊಬ್ಬ ಹುಡುಗನನ್ನು ಪ್ರೀತಿಸ್ತಾ ಇದ್ದೇನೆ. ಅವನ ಹೆಸರು ಸಾಕ್ಷಾತ್. ಜಾತಿ ನಮ್ಮದೇ, ಆದರೆ ಪಂಗಡ ಬೇರೆಯಷ್ಟೇ. ನಾವು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಅವರ ಮನೆಯವರು ಒಪ್ಪಿದ್ದಾರೆ. ನನ್ನ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿದ್ದೇನೆ. ಈ ಮದುವೆಗೆ ನೀವು ಒಪ್ಪುವುದಿಲ್ಲ ಎಂದು ಹೇಳಿದರು. ನಿಮ್ಮನ್ನು ಒಪ್ಪಿಸುವ ಜವಾಬ್ದಾರಿ ನಂದು ಅಂದೆ. ಅತ್ತೆ ತೀರ್ಕೊಂಡ್ಮೇಲೆ ಈ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆದಿಲ್ವಂತೆ. ನನ್ನ ಮದುವೆ ಇದೇ ಮನೆಯಲ್ಲಿ ನೀವೇ ನಿಂತು ಮಾಡಿಕೊಡ್ಬೇಕೆಂದು ನನ್ನ ಆಸೆ ತಾತ. 2 ತಿಂಗಳ ಬಳಿಕ ಸಾಕ್ಷಾತ್ ಫಾರಿನ್ಗೆ ಹೋಗ್ತಾ ಇದ್ದಾನೆ. ಅವನು ಹೋಗುವ ಮೊದಲೇ ನಮ್ಮ ಮದುವೆ ಮಾಡಬೇಕೆಂಬುದು ಅವನ ಹೆತ್ತವರ ಆಸೆ. ತಾತ, ನೀವು ಈ ಮದುವೆಗೆ ಒಪ್ಪಿ ಇದೇ ಮನೆಯಲ್ಲಿ ನಮ್ಮ ಮಲ್ಲಿಗೆ ಅರಮನೆಯಲ್ಲಿ ನೀವೇ ಮುಂದೆ ನಿಂತು ನಮ್ಮ ಮದುವೆಯನ್ನು ನಡೆಸಿಕೊಡುವಿರಾ? ಪ್ಲೀಸ್ ತಾತ ಎನ್ನುತ್ತಾ ನಂದಿತಾ ರಘುನಾಥ್ ರಾಯರ ಪಾದಕ್ಕೆರಗಿದಳು. ರಾಯರು ಅವಳ ಭುಜ ಹಿಡಿದು ಮೇಲೆತ್ತಿ ನಂದಿನಿಯ ಭಾವಚಿತ್ರವನ್ನೊಮ್ಮೆ ನೋಡಿ ಕಣ್ಣೊರೆಸಿಕೊಂಡ್ರು. ಕುಳಿತಲ್ಲಿಂದ ಎದ್ದು ಉತ್ಸಾಹದಿಂದ ಕೋಣೆಯಿಂದ ಹೊರಬಂದು, ಸೋಮಯ್ಯ, ಕೃಷ್ಣಾಚಾರಿಗೆ ಫೋನ್ ಮಾಡಿ ನಾಳೆಯ ನಮ್ಮ ಮನೆಗೆ ಸುಣ್ಣ ಬಣ್ಣ ಹೊಡಿಲಿಕ್ಕೆ ಜನರನ್ನು ಕಳಿಸಲು ಹೇಳು. ಸದ್ಯದಲ್ಲೇ ಈ ಮಲ್ಲಿಗೆ ಅರಮನೆಯಲ್ಲಿ ನನ್ನ ಮೊಮ್ಮಗಳ ಮದುವೆ ಇದೆ ಎಂದರು. ರಾಯರ ಮಾತು ಕೇಳಿ ಅಚ್ಚರಿಗೊಂಡ ಸೋಮಯ್ಯ ನಂದಿತಾಳ ಮುಖ ನೋಡಿದ. ಅವಳು ಮುಗುಳ್ನಗುತ್ತಾ, ಅಷ್ಟೇ ಅಲ್ಲ ಸೋಮಯ್ಯ, ತಾತನಿಗೆ, ನಿನಗೆ ಮತ್ತೆ ನಮ್ಮ ಮನೆಯವರಿಗೆಲ್ಲ ಹೊಸ ಬಟ್ಟೆ ತಗೋಬೇಕು. ಎಲ್ಲ ಒಟ್ಟಿಗೆ ಬೆಂಗಳೂರಿಗೆ ಹೋಗಿ ಬರೋಣ ಎಂದಳು. 30 ವರ್ಷಗಳಿಂದ ಪಶ್ಚಾತ್ತಾಪದ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬೆಂದು ತತ್ತರಿಸಿ ಹೋಗಿದ್ದ ರಘುನಾಥ್ ರಾಯರಿಗೆ ನಂದಿತಾ ಪ್ರೀತಿ ಕಾಳಜಿ ತೋರಿಸಿ ಅಪರಾಧಿ ಪ್ರಜ್ಞೆಯಿಂದ ಅವರನ್ನು ಬಿಡುಗಡೆಗೊಳಿಸಿ ಅವರ ಹೃದಯಕ್ಕೆ ತಂಪೆರೆದಿದ್ದಳು. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.